ಹಾಯ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಇವತ್ತು ಬೆಂಗಳೂರಲ್ಲಿ ರಾಧಾರಾಧೇಶ್ವರಿ ಲೇಔಟಲ್ಲಿರೋಂಥ ಈ ಷಣ್ಮುಗ ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ನಿಮಗೂ ಕೂಡ ವಿಡಿಯೋ ಮಾಡಿ ತೋರಿಸೋಣ ಅಂತ ಹೇಳಿ ನಾನು ವಿಡಿಯೋ ಮಾಡ್ತಿದ್ದೀನಿ. ಈ ಟೆಂಪಲಲ್ಲಿ ವಿಶೇಷತೆ ಏನು ಅಂತ ಹೇಳಿದ್ರೆ, ಈ ಟೆಂಪಲಲ್ಲಿ ಸುಬ್ರಹ್ಮಣ್ಯ ಸ್ವಾಮಿನ ಷಣ್ಮುಗ ಅಂತ ಹೇಳಿ ಪೂಜೆ ಮಾಡ್ತಾರೆ. ಈ ಟೆಂಪಲಲ್ಲಿ ಬಂದರೆ ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ಗಣಪತಿ ಜೊತೆಗೆ ಶಿವನ ಲಿಂಗ ಇವು ಮೂರು ಕೂಡ ನಾವು ದರ್ಶನ ಮಾಡ್ಬೋದು. ಅಷ್ಟು ಚೆನ್ನಾಗಿದೆ ಈ ಟೆಂಪಲ್. ಈ ಟೆಂಪಲ್ ಮಾರ್ನಿಂಗ್ 7 ಗಂಟೆಯಿಂದ 12 ಗಂಟೆವರೆಗೂ ಓಪನ್ ಇರುತ್ತೆ, ಮತ್ತೆ ಕ್ಲೋಸ್ ಮಾಡ್ತಾರೆ. ಮತ್ತೆ ಬಂದರೆ 2 ಗಂಟೆಯಿಂದ ನೈಟ್ 6 ಗಂಟೆವರೆಗೂ ಓಪನ್ ಇರುತ್ತೆ. ಮತ್ತು ಸಂಡೇ ಸ್ಯಾಟರ್ಡೆ ಪ್ರತಿದಿನ ಓಪನ್, ಪ್ರತಿ ಟೈಮ್ ಬೆಳಗ್ಗೆಯಿಂದ 6 ಗಂಟೆವರೆಗೂ ಓಪನ್ ಇರುತ್ತೆ ಅಂತ ಆ ಪೂಜಾರು ಹೇಳ್ತಾ ಇದ್ರು. ಜೊತೆಗೆ ಯಾರಿಗೆಲ್ಲ ಆ ವಿಘ್ನೇಶ್ವರನಿಗೆ ಲಿಂಗಕ್ಕೆ ಅಭಿಷೇಕ ಮಾಡಿಸ್ಬೇಕು, ಪೂಜೆ ಮಾಡಿಸ್ಬೇಕು ಅಂತ ಹೇಳಿದ್ರೆ, ನಾಳೆ ನನಗೆ ಹೋಗಿ ಅವ್ರ ಹತ್ರ, ಪುರೋಹಿತರ ಹತ್ರ ಹೋಗಿ ಕೇಳಿಕೊಂಡು ಏನೇನು ಬೇಕು ಅಂತ ಸಾಮಾನು ಲೀಸ್ಟ್ ಹಾಕಿಸ್ಕೊಂಡು ಬಂದರೆ ಅವರು ಪೂಜೆ ಮಾಡಿಕೊಡ್ತಾರಂತೆ. ಷಣ್ಮುಖನಿಗೆ ಅಭಿಷೇಕ ಮಾಡಿಸಿದ್ರೆ ನಮ್ಮ ಕಷ್ಟಗಳೆಲ್ಲ ದೂರ ಆಗುತ್ತಂತೆ ಅವ್ರು ಐನೋರು ಹೇಳ್ತಾ ಇದ್ರು. ಮತ್ತು ಯಾರಿಗೆ ಎದ್ರು ಕೆಲಸ ಇಲ್ಲ ಅಂತ ಹೇಳಿದ್ರೆ, ಜೊತೆಗೆ ಮ್ಯಾರೇಜ್ ಆಗಿಲ್ಲ ಅಂತ ಹೇಳಿದ್ರೆ, ಜೊತೆಗೆ ಯಾರಿಗೆಲ್ಲ ಮಕ್ಕಳಿಲ್ಲ ಅಂತ ಹೇಳಿದ್ರೆ ಇಲ್ಲಿ ವಿಶೇಷ ಪೂಜೆ ಕೂಡ ಮಾಡಿಕೊಡ್ತಾರಂತೆ. ಈ ಟೆಂಪಲಲ್ಲಿ ನನಗೂ ನಿಜಕ್ಕೂ ಏನೋ ಒಂಥರ ನೆಮ್ಮದಿ, ಖುಷಿ ಅನ್ನೋ ಥರ ಆಯಿತು. ನಾವು ಈ ಟೆಂಪಲ್ಗೆ ಬಂದಾಗ ಇಲ್ಲಿ ವಿಶೇಷ ಪೂಜೆ ಮತ್ತು ಅಭಿಷೇಕ ಎಲ್ಲ ನಡೀತಾ ಇತ್ತು. ಯಾವುದೇ ಒಂದು ಟೆಂಪಲ್ಗೆ ಹೋದರೂ ಕೂಡ ವಿಡಿಯೋ ಮಾಡೋದಕ್ಕೆ ಗರ್ಭಗುಡಿಲಿ ಅನುಮತಿ ಇರೋದಿಲ್ಲ. ಆದರೆ ನಾನು ಪೂಜಾರ ಹತ್ರ ಸ್ವಲ್ಪ ರಿಕ್ವೆಸ್ಟ್ ಮಾಡಿ ಕೇಳಿಕೊಂಡು ನಿಮ್ಮೆಲ್ರಿಗೋಸ್ಕರ ನೀವು ನೋಡಲಿ ಅಂತ ಹೇಳಿ ನಾನು ವಿಡಿಯೋ ಮಾಡ್ತಿದ್ದೀನಿ. ನೋಡಿ, ಇದೇ ಲಿಂಗ. ಈ ಲಿಂಗ ಬಂದು 18 ಅಡಿ ಎತ್ತರವಿದೆ. ಈ ಲಿಂಗ ದೊಡ್ಡದಾಗೇ ಇದೆ ನೋಡಿ. ಇವರು ನಾನು ವಿಡಿಯೋ ಮಾಡಬೇಕಾದ್ರೆ ಅಭಿಷೇಕ ಎಲ್ಲ ಮಾಡಿ ಮುಗ್ದೋಗಿತ್ತು, ಅಲಂಕಾರ ಮಾಡ್ತಾ ಇದ್ರು. ನಾನು ಸ್ವಲ್ಪ ಗರ್ಭಗುಡಿ ಕೂಡ ವಿಡಿಯೋ ಮಾಡಿದ್ದೀನಿ. ಈ ಟೆಂಪಲಲ್ಲಿ ನಿಜಕ್ಕೂ ತುಂಬಾ ಖುಷಿ ಆಗುತ್ತೆ, ತುಂಬಾ ಚೆನ್ನಾಗಿದೆ ಕೂಡ. ಇಲ್ಲಿ ಬಂದರೆ ಅಭಿಷೇಕ ಯಾರಿಗೆ ಬೇಕಂದ್ರೂ ಹೋಗಿ ಕೇಳಿದ್ರೆ ಅಭಿಷೇಕ, ಪೂಜೆ ಎಲ್ಲವೂ ಕೂಡ ಮಾಡಿಕೊಡ್ತಾರೆ. ಇಲ್ಲಿ ಜ್ಞಾನ ಮಾಡೋದಕ್ಕೆ ನಿಜಕ್ಕೂ ತುಂಬ ಚೆನ್ನಾಗಿದೆ, ತುಂಬ ವಿಶಾಲವಾಗಿದೆ. ಕೆಲವೊಬ್ಬರು ತುಂಬ ದೂರ ಕಡೆ ಟೆಂಪಲ್ಗೆ ವಿಸಿಟ್ ಮಾಡ್ತೀರಾ, ಅಂದರೆ ಹತ್ತಿರ ಇರೋ ಟೆಂಪಲ್ಗಳಿಗೆ ಹೋಗೋದಿಲ್ಲ. ನಾನಾದರೂ ಅಷ್ಟೇ, ಇಲ್ಲೇ ಪಕ್ಕ ಎಲ್ಲೋ ಟೆಂಪಲ್ ಇದ್ದರೆ ಅದ್ರ ವಿಶೇಷತೆ ಇದ್ದರೂ ಕೂಡ ಹೋಗಲ್ಲ, ತುಂಬ ದೂರ ಇರೋ ಕಡೆ ಹೋಗ್ತೀವಿ. ಜನಗಳ ಹಾಗೆ ಅಲ್ವಾ, ಹತ್ತಿರ ಇರೋದನ್ನ ಬಿಟ್ಟು ದೂರ ಇರೋದು ಕಡೆ ಹುಡಿಕೊಂಡು ಹೋಗ್ತಾರೆ. ಈ ಟೆಂಪಲ್ಗೆ ಬೆಂಗಳೂರು ಪಕ್ಕ ಯಾರಿದ್ದೀರಾ, 1 ಟೈಮ್ ವಿಸಿಟ್ ಕೊಡಿ. ಯಾಕೆಂದರೆ ತುಂಬಾ ವಿಶೇಷತೆ ಇದೆ ಈ ಟೆಂಪಲಲ್ಲಿ. ಇಲ್ಲಿ ಒಂದು ವಿಮಾನ ಗೋಪುರ ಅಂತ ಕೂಡ ಇದೆ. ಈ ವಿಮಾನ ಗೋಪುರದಲ್ಲಿ 6 ಮುಖದ ಷಣ್ಮುಖನ ಕೆತ್ತನೆ ಮಾಡಿದ್ದಾರೆ. ಆ ಷಣ್ಮುಖದ ಕೆತ್ತನೆ 40 ಅಡಿ ಎತ್ತರವಿದೆ ನೋಡಿ. ಇದು ಉತ್ತದ ಆಕಾರದಲ್ಲಿ ತ್ರಿಶೂಲ ಇದೆ. ನೋಡೋದಕ್ಕಂತೂ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಈ ತ್ರಿಶೂಲ. ಎಲ್ಲ ಕಡೆ ಉತ್ತದ ರೀತಿ ಕೆತ್ತನೆ ಮಾಡಿದ್ದಾರೆ. ಇಲ್ಲಿ ಬಂದು ನೋಡಿದ್ರೆ ಇಡೀ ಬ್ಯಾಂಗ್ಳೂರ್ ಸಿಟಿನೇ ಕಾಣುತ್ತೆ, ಅಷ್ಟು ಚೆನ್ನಾಗಿದೆ. ಇಲ್ಲಿ ಒಂದು 108 ಮೆಟ್ಟಲಿದೆ. ಆ ಮೆಟ್ಟಲನ್ನು ಹತ್ತಿ ನಾವು ಮೇಲ್ಗಡೆ ಹೋಗ್ಬೇಕು. ಇದು ಒಂದು ರೀತಿ ಬೆಟ್ಟ ಅಂತಾನೆ ಹೇಳಿದ್ರೆ ತಪ್ಪಾಗೋದಿಲ್ಲ. ಟೆಂಪಲ್ ಅಂತೂ ನಿಜಕ್ಕೂ ತುಂಬ ಬ್ಯೂಟಿಫುಲ್ ಆಗಿದೆ. ಯಾರೆಲ್ಲ ಬ್ಯಾಂಗ್ಳೂರ್ ಏರಿಯಾದಲ್ಲಿ ಅಲ್ಲೇ ಪಕ್ಕ ಇದ್ದೀರಾ, 1 ಟೈಮ್ ನೋಡ್ಕೊಂಡು ಬನ್ನಿ. ಇಷ್ಟು ಸುಂದರವಾದ ಪ್ಲೇಸನ್ನ ನೋಡಿಲ್ಲ ಅಂದರೆ ಏನು ಚೆನ್ನಾಗಿರುತ್ತೆ ಅಲ್ವಾ? ಹಾಗಾಗಿ ಇಲ್ಲಿ ನೋಡಿ, ಇದು ಸುಬ್ರಹ್ಮಣ್ಯ.
ಇದಕ್ಕೂ ಕೂಡ ಇಲ್ಲಿ ಪೂಜೆ ಮಾಡ್ತಾರೆ. ಇಲ್ಲಿ ಸುಬ್ರಹ್ಮಣ್ಯ ಮತ್ತು ವಿಘ್ನೇಶ್ವರ ಮತ್ತು ಈಶ್ವರ ಲಿಂಗ, ಈ 3 ದೇವರನ್ನ ಒಂದೇ ಟೆಂಪಲಲ್ಲಿ ನಾವು ದರ್ಶನ ಮಾಡ್ಬೋದು. ಅಷ್ಟು ಸಖತ್ತಾಗಿದೆ ಈ ಟೆಂಪಲ್. ಇದೇ ಮೆಟ್ಟಲು. ನಾವು ದೇವಸ್ಥಾನನ ನೋಡಿಕೊಂಡು ಸ್ವಲ್ಪ ಜ್ಞಾನ ಮಾಡಿ ಇವಾಗ ನಾವು ಹೊರಗಡೆಗೆ ಹೋಗ್ತಾ ಇದ್ದೀವಿ. ಸುತ್ತಮುತ್ತ ಎಲ್ಲ ಕಾಡು ರೀತಿ ಇದೆ. ಬ್ಯಾಂಗ್ಳೂರು ಸಿಟಿಯಲ್ಲೂ ಇಷ್ಟು ಚೆನ್ನಾಗಿದೆ ಟೆಂಪಲ್ ಅಂದರೆ ನಿಜಕ್ಕೂ ಹೆಮ್ಮೆ ಆಗುತ್ತೆ. ನನಗೆ ಈ ಟೆಂಪಲಿಂದ ಹೊರಗಡೆ ಹೋಗೋದಕ್ಕೆ ನಿಜಕ್ಕೂ ಮನಸ್ಸೇ ಆಗ್ತಿರ್ಲಿಲ್ಲ. ಆದರೆ ಯಾವುದೇ ಟೆಂಪಲ್ಗೆ ಹೋಗಲಿ ಅಲ್ಲೇ ಕೂರೋದಕ್ಕಾಗತ್ತಾ ಅಲ್ವಾ? ಬಂದಮೇಲೆ ನಾವು ಹೊರಗಡೆ ಹೋಗ್ಲೇಬೇಕಲ್ವಾ? ಹಾಗಾಗಿ ನಾವು ಕೂಡ ಹೊರಗಡೆ ಹೊರಟ್ವಿ. ಇಲ್ಲಿ ನೋಡಿ, ಅಲ್ಲಲ್ಲಿ ಚಿಕ್ಕ ಚಿಕ್ಕ ಲಿಂಗಗಳು ಎಲ್ಲ ಇದೆ. ನಾನು ಅವಾಗಲೇ ಹೇಳಿದ್ನಲ್ಲ, 6 ಮುಖದ ಸಣ್ಣ ಮುಖ ಅಂತ ಹೇಳ್ತಾರೆ ಆ ವಿಗ್ರಹಕ್ಕೆ. ಅದು 40 ಅಡಿ ಎತ್ತರವಿದೆ. ನೋಡೋದಕ್ಕೆ ತುಂಬಾನೇ ಸುಂದರವಾಗಿದೆ. ಇದನ್ನ ಕರೆಯೋದು ತುಂಬಾನೇ ಮುದ್ದಾಗಿ ಸಣ್ಮುಖ ಅಂತ ಹೇಳಿ ಈ ಕೆತ್ತನೆಗೆ ಕರೀತಾರೆ. ಇದು 6 ಮುಖದ ವಿಗ್ರಹ. ಯಾವ ಕಡೆ ನೋಡಿದ್ರೂ ಮುಖ ಕಾಣಿಸುತ್ತೆ. ಇದ್ರ ಸುತ್ತ 6 ಮುಖದ ಮುಖವನ್ನು ಕೆತ್ತನೆ ಮಾಡಿದ್ದಾರೆ. ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಮತ್ತೆ ವಿಘ್ನೇಶ್ವರ ಮತ್ತೆ ಲಿಂಗ ಎಲ್ಲವನ್ನು ಸ್ಥಾಪನೆ ಮಾಡಿದ್ದಾರೆ. ನೋಡಿ, ಇದೆ 40 ಅಡಿ ಎತ್ತರವಿದೆ ಈ ವಿಗ್ರಹ. ಕೆತ್ತನೆ ಅಂತೂ ತುಂಬಾ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ನನಗಂತೂ ಸಖತ್ ಈ ಟೆಂಪಲ್ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ಸೊ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊಂತೀನಿ. ನಾನು ಅನ್ಕೊಂಡ್ರೆ ಆಯ್ತಾ, ನಿಮ್ಗೆ ಇಷ್ಟ ಆಗ್ಬೇಕಲ್ವಾ? ನಾನು ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ. ಸೊ ಇಲ್ಲಿ ಬಂದು ಬ್ಯಾಂಗ್ಳೂರ್ ಸಿಟಿನೇ ನೋಡ್ಬೋದು. ಈ ಟೆಂಪಲ್ಗೆ ಬಂದರೆ ನಾವು ಬೆಟ್ಟ ಥರ ಇದೆ ಅಲ್ವಾ, ಮೇಲ್ಗಡೆ ನಿಂತ್ಕೊಂಡ್ರೆ ಬ್ಯಾಂಗ್ಳೂರ್ ಸಿಟಿನೇ ಕಾಣಿಸುತ್ತೆ. ಅಷ್ಟು ತುಂಬ ಸುಂದರವಾಗಿದೆ ಈ ಟೆಂಪಲ್. ಸುಂದರವಾಗಿರೋ ಜೊತೆಗೆ ನೆಮ್ಮದಿ ಕೂಡ ಕೊಡುತ್ತೆ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ಮೈ ವಿಡಿಯೋ ವಾಚಿಂಗ್.